ಇನ್ಮೇಲಿದೆ ನಿನ್ ಜೀವನ ಶ್ರದ್ಧಾ. ವೆಲ್ಕಮ್ ಟು ಭುವನ್ಸ್ ಪ್ಯಾರಡೈಸ್. ನಿನ್ನ ಪಾಲಿನ ಸ್ವರ್ಗ ಇದೇನೆ. ಜಗತ್ತಿನ ಕಂಡು ನೀ ನನ್ನ ಹೆಂಡತಿ. 4 ಜನರ ಎದುರಿಗೆ ನೀನೇ ನನಗೆಲ್ಲ. 4 ಗೋಡೆ ಒಳಗೆ ನನಗೆ ನೀನು ಬೇಕೇ ಆಗಿ. ನರಕ ಅಂದ್ರೆ ಏನು ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ. ಹಾಗಂತ ನಿನ್ನ ನಾನು ಹೊಡೆದು ಬಡ್ದು ಮಾಡ್ತೀನಿ ಅನ್ಕೋಬೇಡ. ನನಗೆ ಹಿಂಸೆ ಅಂದ್ರೆ ಆಗೋದೇ ಇಲ್ಲ, ಗೊತ್ತಾ? ಯಾಕಂದ್ರೆ ನಾನು ಡೀಸೆಂಟ್ ಹುಡುಗ. ಭುವನ್, ಪ್ಲೀಸ್ ಭುವನ್, ಹೀಗೆಲ್ಲ ಮಾಡಬೇಡಿ ನೀವು. ನೋಡಿ, ನನ್ನ ಮನಸ್ಸಲ್ಲಿ ನಿಮ್ ಬಗ್ಗೆ ಯಾವ ಕೆಟ್ಟ ಭಾವನೆನೂ ಇಲ್ಲ. ಅದನ್ನೆಲ್ಲ ಮರ್ತು ಹೋಗಿದ್ದೀನಿ ನಾನು. ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಬಿಟ್ಟು ಹೀಗೆಲ್ಲ ಮಾಡಬೇಡಿ ನೀವು, ಪ್ಲೀಸ್. ಅಯ್ಯೋಯ್ಯೋ, ಪಾಪ ಕಣೆ ನೀನು. ನೀನ್ ಮನಸ್ಸಲ್ಲಿ ಇಟ್ಕೊಳ್ಳೋದು ನಿನಗೆ ತೊಂದರೆ ಆಗಿತ್ತು ಹೇಳು? ಅನುಭವಿಸಿದ್ದೆಲ್ಲ ನಾನ್ ತಾನೆ. ತೊಂದರೆ ಆಗಿದ್ದು ನನಗ್ ತಾನೆ. ನನ್ನ ರೋಷ 100 ವರ್ಷ. ನೆನಪಿಟ್ಕೋ, ಅಭಿಮಾನವ ಬಿಡೋಲಲ್ಲೇ ಅಪಮಾನವ ಸಹಿಸಲ್ಲ. ಗುಡ್ ನೈಟ್ ಮಾಡಿ. ಒಂದೇ ದಿನ ತುಂಬಾ ಹೆವಿ ಆಗೋಯ್ತು. ಈ ಪ್ರವಚನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ ಸದ್ಯಕ್ಕೆ. ಮುಂದಿನ ಭಾಗ ನಾಳಿನ ಸಂಚಿಕೆಯಲ್ಲಿ. ಅದೇನೋ ಗೊತ್ತಿಲ್ಲ ಶ್ರದ್ಧಾ ಅವರೇ, ನೀವು ನನಗೆ ಪರಿಚಯ ಆದಮೇಲೆ ನನ್ನ ಆಲೋಚನೆ ಮಾಡೋ ರೀತಿನೇ ಬದಲಾಗಿದೆ. ಶ್ರದ್ಧಾ, ಹೇಳಮ್ಮ. ಅಮ್ಮ, ಬಟ್ ಈ ಮದುವೆ ಅನ್ನೋದು ನಾನ್ ಕ್ರಿಯೇಟ್ ಮಾಡಿದ ಸ್ಟೇಜ್ ಶ್ರದ್ಧಾ. ಇದೆಲ್ಲ ನಂದೇ ಸೆಟಪ್ ಶ್ರದ್ಧಾ. ಯು ಆರ್ ಅ ಫೂಲ್, ಯು ಆರ್ ಅ ಫೂಲ್ ಶ್ರದ್ಧಾ. ಹಗಲು ಕಂಡು ಬಾವಿಗೆ ಹಗಲೇ ಬಿದ್ದಿರೋ ಜಗತ್ತಿನ ಪ್ರಪ್ರಥಮ ವ್ಯಕ್ತಿ. ಜಗತ್ತಿನ ಕಂಡು ನೀ ನನ್ನ ಹೆಂಡತಿ. 4 ಜನರ ಎದುರಿಗೆ ನೀನೇ ನನಗೆಲ್ಲ. 4 ಗೋಡೆ ಒಳಗೆ ನನಗೆ ನೀನು ಬೇಕೇ ಆಗಿ.
ಗುಲಾಬಿ ಹೂಗಳನ್ನ ಕಳಿಸಿದ್ದೆ, ನೆನಪಿದೆಯಾ? ಅದ್ರ ಮುಳ್ಳುಗಳು ಆವತ್ತಿಂದ ಇವತ್ತಿನವರೆಗೂ ಜೋಪಾನ ಕಾಪಾಡ್ಕೊಂಡ್ಬಂದಿದ್ದೆ. ಇಷ್ಟು ದಿನ ಮಾಡಿದ್ದು ಬೃಹನ್ ನಾಟಕ ಶ್ರದ್ಧಾ. ಎಷ್ಟೇ ಆದ್ರೂ ನನ್ನ ಧರ್ಮಪತ್ ತಾಳಿ ಕಟ್ಟಿಸಿಕೊಂಡಿರೋ ಶ್ರೀಮತಿ ಶ್ರದ್ಧಾ ಭುವನ್. ನರ್ಕ ಅಂದ್ರೆ ಏನು ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ. ಇಷ್ಟೆಲ್ಲ ಸತ್ಯ ಗೊತ್ತಾದ್ಮೇಲೂ ನಾನು ಇಲ್ಲೇ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಭುವನ್ ಇಷ್ಟೊಂದು ಕೆಟ್ಟ ಬುದ್ಧಿ ಇಟ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಸಾಕು, ನನ್ನ ಹಣೆಯಲ್ಲಿ ಮದುವೆ ಆಗಿ ನೆಮ್ಮದಿಯಲ್ಲಿ ಇರ್ತೀನಿ ಅನ್ನೋ ಸಾಲನ್ನೇ ಆ ಭಗವಂತ ಬರ್ದಿಲ್ಲ ಅನ್ಸುತ್ತೆ.